ಸ್ನೇಹಿತರೆ, ಸಮಯವು ಎಷ್ಟೇ ಕೆಟ್ಟದಾಗಿದ್ದರೂ ಕೂಡ ಈ ನಾನು ಹೇಳುವ ವಿಷಯಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ. ಒಮ್ಮೆ ಬಹಳ ಅತೃಪ್ತ ವ್ಯಕ್ತಿಯೊಬ್ಬ ಮಹಾತ್ಮರ ಬಳಿಗೆ ಬಂದು, ನನ್ನ ಜೀವನದಲ್ಲಿ ನಾನು ತುಂಬ ಅತೃಪ್ತನಾಗಿದ್ದೇನೆ. ನನ್ನ ಹೆಂಡತಿ, ಮಕ್ಕಳು ಮತ್ತು ನನ್ನ ಕುಟುಂಬವನ್ನು ಸಂತೋಷವಾಗಿರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ. ನನಗಾಗಿ ಏನನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಕೆಲವೊಮ್ಮೆ ನನ್ನ ಜೀವನವನ್ನು ಕೊನೆಗೊಳಿಸಲು ನಾನು ಯೋಚಿಸುತ್ತೇನೆ. ನೀವು ತುಂಬ ಧ್ಯಾನ ಮತ್ತು ತುಂಬ ತಪಸ್ಸು ಮಾಡಿದ್ದೀರಿ. ನನ್ನ ಕೆಟ್ಟ ಸಮಯದಿಂದ ನಾನು ಹೊರಬರಲು ಕೆಲವು ಮಾರ್ಗವನ್ನು ನೀವು ನನಗೆ ಹೇಳಬಲ್ಲಿರಾ? ನಾನು ತುಂಬ ಕೆಟ್ಟ ಸಮಯವನ್ನು ಹೊಂದಿದ್ದೇನೆ. 2 ಹೊತ್ತಿನ ಊಟದ ವ್ಯವಸ್ಥೆ ಮಾಡುವುದು ಕೂಡ ನನಗೆ ತುಂಬ ಕಷ್ಟಕರವಾಗಿದೆ. ಈಗ ನೀವು ಹೇಳಿ, ಅಂತಹ ಸಮಯದಲ್ಲಿ ನಾನು ಹೇಗೆ ಬದುಕಬೇಕು? ನನ್ನ ಕುಟುಂಬವನ್ನು ನಾನು ಹೇಗೆ ಸಂತೋಷವಾಗಿರಿಸುವುದು? ದಯವಿಟ್ಟು ನನಗೆ ಸ್ವಲ್ಪ ಸರಳವಾದ ವಿಧಾನವನ್ನು ತಿಳಿಸಿ. ಇದರಿಂದ ನಾನು ಹೆಚ್ಚು ವಿದ್ಯಾವಂತನಲ್ಲದ ಕಾರಣ ನನಗೆ ಸುಲಭವಾಗಿ ಅರ್ಥವಾಗುತ್ತದೆ. ನೀವು ದೊಡ್ಡ ಜ್ಞಾನದ ಬಗ್ಗೆ ಮಾತನಾಡಿದರೆ ಬಹುಶಃ ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದನ್ನು ಕೇಳಿದ ಮಹಾತ್ಮರು ಮುಗುಳ್ನಗುತ್ತಾ, ನೀನು ನನಗಾಗಿ ಒಂದು ಕೆಲಸ ಮಾಡಬಲ್ಲೆ ಎಂದು ಕೇಳುತ್ತಾರೆ. ನಂತರ ಎದುರಿಗೆ ಕೈ ತೋರಿಸಿ, ಆ ಎತ್ತರದ ಬೆಟ್ಟದ ಮೇಲೆ ಒಂದು ದೇವಸ್ಥಾನವಿದೆ ಮತ್ತು ಆ ದೇವಸ್ಥಾನದ ಸಮೀಪದಲ್ಲಿ ಸಾವಿರಾರು ಇರುವೆಗಳು ವಾಸಿಸುವ ಇರುವೆಯ ಮನೆ ಇದೆ ಎಂದು ಹೇಳುತ್ತಾರೆ. ಮತ್ತು ಇದು ನಿನಗೆ ತುಂಬ ವಿಚಿತ್ರವೆನಿಸಬಹುದು, ಆದರೆ ಆ ಇರುವೆಗಳು ಆ ದೇವಾಲಯದ ನೆಲವನ್ನು ಹಾಳು ಮಾಡುತ್ತಿವೆ. ಇದು ಮಣ್ಣಿನ ಫಲವತ್ತತೆಯನ್ನು ನಾಶಪಡಿಸುತ್ತದೆ. ಇದರಿಂದಾಗಿ ಯಾವುದೇ ಮರ ಅಥವಾ ಹುಲ್ಲು ಅಲ್ಲಿ ಬೆಳೆಯುವುದಿಲ್ಲ. ನೀನು ನನಗಾಗಿ ಒಂದು ಕೆಲಸ ಮಾಡು. ಅದರ ನಂತರ ನಾನು ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ಮತ್ತು ನೀನು ಪ್ರತಿದಿನ 7 ದಿನಗಳ ಕಾಲ ಆ ಬೆಟ್ಟಕ್ಕೆ ಹೋಗಿ ಆ ಇರುವೆ ಮನೆಯನ್ನು ನಾಶಪಡಿಸುತ್ತೀಯಾ, ಅದನ್ನು ಒಡೆಯುತ್ತೀಯಾ. ದೇವಸ್ಥಾನದ ಸುತ್ತ ಯಾವುದೇ ಇರುವೆ ಮನೆಯನ್ನು ನೀನು ನೋಡಿದಾಗ ಅದನ್ನು ಸ್ಥಳದಲ್ಲಿಯೇ ನಾಶಪಡಿಸಬೇಕು. ಆದರೆ ಮನೆ ನಾಶ ಮಾಡುವಾಗ ಯಾವುದೇ ಇರುವೆ ಸಾಯಬಾರದು ಎಂದು ನೆನಪಿನಲ್ಲಿಡು ಎಂದು ಹೇಳುತ್ತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ಯುವಕ ಅಲ್ಲಿಂದ ಹೊರಟು ಹೋಗುತ್ತಾನೆ. ಮಹಾತ್ಮರು ಇದನ್ನು ಏಕೆ ಮಾಡುತ್ತಿದ್ದಾರೆ? ಬಹುಶಃ ಅವರಿಗೆ ಅರ್ಥವಾಗಲಿಲ್ಲವೇ? ಅವರು ಆ ಇರುವೆಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ, ಅವರ ಮನೆಗಳನ್ನು ಹಾಳು ಮಾಡುತ್ತಿದ್ದಾರೆ, ಹಾನಿ ಮಾಡುತ್ತಿದ್ದಾರೆ. ಆದರೂ ಆ ಮಹಾತ್ಮರ ಸಲಹೆಯಂತೆ ಮರುದಿನದಿಂದಲೇ ಬೆಟ್ಟಕ್ಕೆ ಹೋಗತೊಡಗಿದ. ಅವನು ಮೊದಲ ದಿನ ಬೆಟ್ಟವನ್ನು ತಲುಪಿದಾಗ ಅನೇಕ ಇರುವೆಗಳು ತಮ್ಮ ಆಹಾರವನ್ನು ಸಂಗ್ರಹಿಸುವಲ್ಲಿ ನಿರತರಾಗಿರುವುದನ್ನು ಅವನು ನೋಡುತ್ತಾನೆ. ಇರುವೆಗಳೆಲ್ಲ ಸಾಲಾಗಿ ನಡೆದು ಧಾನ್ಯದ ಸಣ್ಣ ಕಣಗಳನ್ನು ಸಂಗ್ರಹಿಸಿ ತಮ್ಮ ಮನೆಯಲ್ಲಿ ಇಡುತ್ತಿದ್ದವು. ಇದನ್ನು ನೋಡಿದ ಯುವಕನ ಹೃದಯ ಮೊದಲು ದುರ್ಬಲವಾಗುತ್ತದೆ. ಅವು ತನ್ನ ಜೀವನೋಪಾಯಕ್ಕಾಗಿ ತುಂಬ ಕಷ್ಟಪಟ್ಟು ದುಡಿಯುತ್ತಿದ್ದಾವೆ ಮತ್ತು ನಾನು ಅವರ ಮನೆಯನ್ನು ಹಾಳು ಮಾಡಿದರೆ ಅವು ಎಷ್ಟು ಕೆಟ್ಟದ್ದನ್ನು ಅನುಭವಿಸುತ್ತಾವೆ ಎಂದು ಅವನು ಯೋಚಿಸುತ್ತಾನೆ. ಆದರೆ ಆ ಮಹಾತ್ಮರ ಮಾತುಗಳನ್ನು ನೆನಪಿಸಿಕೊಂಡು ಆ ಮನೆಯನ್ನು ಕೆಡವಲು ಆರಂಭಿಸುತ್ತಾನೆ. ಶೀಘ್ರದಲ್ಲೇ ಇರುವೆಗಳ ನಡುವೆ ಕೂಗು ಕೇಳಿಬರುತ್ತದೆ. ಅಲ್ಲಿ ಇಲ್ಲಿ ಓಡತೊಡಗಿದವು. ಇಲ್ಲಿಯವರೆಗೂ ಸಾಗುತ್ತಿದ್ದ ಸಾಲು ಈಗ ಅಲ್ಲಲ್ಲಿ ಹರಡಿಕೊಂಡಿತು. ಪ್ರಾಣ ಉಳಿಸಿಕೊಳ್ಳಲು ಓಡತೊಡಗಿದವು. ಸ್ವಲ್ಪ ಹೊತ್ತಿನಲ್ಲೇ ಮನೆ ಕುಸಿದು ಬಿದ್ದಿತು. ಇರುವೆಗಳೆಲ್ಲ ಅಲ್ಲಿ ಇಲ್ಲಿ ಅಡಗಿಕೊಳ್ಳಲು ಓಡಿ ಹೋದವು. ಇದನ್ನು ನೋಡಿದ ನಂತರ ಯುವಕ ದುಃಖದ ಹೃದಯದಿಂದ ತನ್ನ ಮನೆಗೆ ಮರಳುತ್ತಾನೆ. ಅವನ ಮನಸ್ಸು ಕಳವಳ, ದುಃಖ, ಪಶ್ಚಾತ್ತಾಪದಿಂದ ತುಂಬಿರುತ್ತದೆ. ನಂತರ ರಾತ್ರಿ ಹಾಸಿಗೆಯಲ್ಲಿ ಮಲಗಿರುವಾಗ ಈಗ ಆ ಇರುವೆಗಳ ಮನೆ ನಾಶವಾಗಿದೆ ಎಂದು ಯೋಚಿಸುತ್ತಾನೆ. ಹಾಗೂ ಅವನು ಮರುದಿನ ಮತ್ತೆ ಬೆಳಗ್ಗೆ ಹೋಗಲು ನಿರ್ಧರಿಸುತ್ತಾನೆ. ಮತ್ತೆ ಅದೇ ಬೆಟ್ಟಕ್ಕೆ
ಹೋಗುತ್ತಾನೆ. ಬೆಟ್ಟವನ್ನು ತಲುಪಿದ ನಂತರ ಅವನು ಹಿಂದಿನ ದಿನ ಬೆಳಗ್ಗೆ ಆ ಮನೆಯನ್ನು ಧ್ವಂಸ ಮಾಡಿದ ಅದೇ ಸ್ಥಳಕ್ಕೆ ತಲುಪುತ್ತಾನೆ. ಆದರೆ ಆ ಇರುವೆಗಳು ಮತ್ತೆ ಅದೇ ಜಾಗದಲ್ಲಿ ಮನೆ ಮಾಡಿದ್ದನ್ನು ಕೊಂಡು ಬೆಚ್ಚಿ ಬೀಳುತ್ತಾನೆ ಮತ್ತು ಮತ್ತೆ ಇರುವೆಗಳು ತಮ್ಮ ಮನೆಗೆ ವಸ್ತುಗಳನ್ನು ಸಂಗ್ರಹಿಸುವಲ್ಲಿ ನಿರತರಾಗಿದ್ದವು. ಆ ಮನುಷ್ಯನು ಇರುವೆಗಳನ್ನು ನೋಡಿ, ಎಷ್ಟು ಮೂರ್ಖ, ನಿನ್ನೆಯಷ್ಟೇ ಮನೆಯನ್ನು ಅದೇ ಸ್ಥಳದಲ್ಲಿ ಧ್ವಂಸ ಮಾಡಿದ್ದೆ ಮತ್ತು ಅವು ಅದೇ ಸ್ಥಳದಲ್ಲಿ ತಮ್ಮ ಹೊಸ ಮನೆಯನ್ನು ನಿರ್ಮಿಸಿದ್ದಾವೆ ಎಂದು ನಗಲು ಪ್ರಾರಂಭಿಸುತ್ತಾನೆ. ಆದರೆ ಮಹಾತ್ಮರ ಮಾತುಗಳನ್ನು ನೆನಪಿಸಿಕೊಂಡು ಅವನು ಇರುವೆಗಳ ಮನೆಯನ್ನು ಮತ್ತೆ ನಾಶ ಮಾಡಲು ಪ್ರಾರಂಭಿಸುತ್ತಾನೆ. ಆ ಇರುವೆಗಳ ನಡುವೆ ಮತ್ತೆ ಗದ್ದಲ ಉಂಟಾಗುತ್ತದೆ ಮತ್ತು ಸ್ವಲ್ಪ ಸಮಯದ ನಂತರ ಆ ಇರುವೆಗಳು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಅಲ್ಲಿ ಇಲ್ಲಿ ಓಡಲಾರಂಭಿಸುತ್ತವೆ. ಸ್ವಲ್ಪ ಸಮಯದ ಒಳಗೆ ಇರುವೆಗಳ ಮನೆ ಮತ್ತೆ ನಾಶವಾಗುತ್ತದೆ. ಯುವಕನಿಗೆ ಸ್ವಲ್ಪ ತೃಪ್ತಿಯಾಗುತ್ತದೆ. ಈ ಬಾರಿ ನಾನು ಆ ಮನೆಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದೇನೆ. ಈಗ ಆ ಇರುವೆಗಳಿಗೆ ಇಲ್ಲಿ ಮನೆ ಮಾಡಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ನಾನು ಹೊರಡುವ ಮುನ್ನ ಆ ಮನೆಯ ಮೇಲೆ ಇರುವೆಗಳು ಮನೆ ಮಾಡದಂತೆ ತಣ್ಣೀರು ಸುರಿದು ಈ ರೀತಿ ಕರ್ತವ್ಯ ಮುಗಿಸಿ ಯುವಕ ಮತ್ತೆ ತನ್ನ ಮನೆಗೆ ಹೋಗುತ್ತಾನೆ. ಇಂದು ರಾತ್ರಿ ಮಲಗಿರುವಾಗ ಆ ವ್ಯಕ್ತಿ ಮತ್ತೆ ಯೋಚಿಸುತ್ತಾನೆ, ಮಹಾತ್ಮರು ಈ ಕೆಲಸವನ್ನು ಸರಿಯಾಗಿ ಮಾಡುತ್ತಿದ್ದಾರೆಯೇ? ಒಬ್ಬರ ಮನೆಯನ್ನು ಹಾಳು ಮಾಡುವುದು ಪರಿಪೂರ್ಣ ಮನುಷ್ಯನಿಗೆ ಸರಿ ಹೊಂದುತ್ತದೆಯೇ? ಆ ಮಹಾತ್ಮರು ಸಾಬೀತಾದ ಪ್ರಮುಖ ಪುರುಷನಾಗಿದ್ದಾರೆ. ಅವರು ನನ್ನನ್ನು ಮರಳು ಮಾಡುತ್ತಿದ್ದಾರೆಯೇ ಎಂದು ಯೋಚಿಸುತ್ತಾನೆ ಹಾಗೂ ತನಗೆ ಕೊಟ್ಟ ಕಾರ್ಯವನ್ನು ಮೊದಲು ಪೂರ್ಣಗೊಳಿಸಬೇಕೆಂದು ನಿರ್ಧರಿಸುತ್ತಾನೆ. ಮಹಾತ್ಮರು ನನ್ನನ್ನು ಏಕೆ ಹೀಗೆ ಮಾಡಲು ಹೇಳಿದ್ದಾರೆ ಎಂದು ಆ ರಾತ್ರಿ ಯೋಚಿಸುತ್ತಾನೆ ಹಾಗೂ ಇದಕ್ಕೆಲ್ಲ ನಂತರವೇ ಉತ್ತರ ಸಿಗುತ್ತದೆ ಎಂದು ಭಾವಿಸುತ್ತಾನೆ. ಹಾಗೂ ಮರುದಿನ ಬೆಳಗ್ಗೆ ಎದ್ದು ಮತ್ತೆ ಅದೇ ಬೆಟ್ಟದ ಕಡೆಗೆ ಹೋಗುತ್ತಾನೆ. ಬೆಟ್ಟವನ್ನು ತಲುಪಿದ ಅವನು ಇರುವೆಗಳ ಮನೆಯನ್ನು ಧ್ವಂಸ ಮಾಡಿದ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಯಾವುದೇ ಮನೆ ಇರುವುದಿಲ್ಲ. ಯಾವುದೇ ಮನೆ ಇಲ್ಲದಿರುವುದನ್ನು ಕಂಡು ತುಂಬ ಸಂತೋಷ ಪಡುತ್ತಾನೆ. ಇರುವೆಗಳೆಲ್ಲ ಅಲ್ಲಿಂದ ಓಡಿ ಹೋಗಿವೆ. ಈಗ ನಾನು ಪ್ರತಿದಿನ ಬರುವ ಉದ್ದೇಶವೇನಿದೆ? ಏಕೆಂದರೆ ಇಲ್ಲಿ ಇರುವೆಗಳು ತಮ್ಮ ಮನೆಯನ್ನು ಬದಲಾಯಿಸಿವೆ ಮತ್ತು 7 ದಿನ ನನಗೆ ಇಲ್ಲಿ ಮಹಾತ್ಮ ಬರಲು ಹೇಳಿದ್ದರು. ಆದರೆ ಈಗ 3ನೇ ದಿನ. ಈಗ ಉಳಿದ 4 ದಿನಗಳು ನಾನು ಇಲ್ಲಿಗೆ ಬರುವ ಉದ್ದೇಶವಿಲ್ಲ ಎಂದು ಯೋಚಿಸುತ್ತಾನೆ ಹಾಗೂ ಇಲ್ಲಿಂದ ನೇರವಾಗಿ ಮಹಾತ್ಮರ ಬಳಿಗೆ ಹೋಗಬೇಕು ಎಂದು ನಿರ್ಧರಿಸುತ್ತಾನೆ ಮತ್ತು ಈ ಎಲ್ಲ ಸುದ್ದಿಯನ್ನು ಮಹಾತ್ಮರಿಗೆ ಹೇಳುತ್ತೇನೆ ಎಂದು ಬೆಟ್ಟದಿಂದ ತಿರುಗಿ ಆ ಮಹಾತ್ಮರ ಗುಡಿಯ ಕಡೆಗೆ ಹೋಗತೊಡಗಿದಾಗ ಥಟ್ಟನೆ ಅವನ ಕಣ್ಣು ಇರುವೆಗಳು ಕಟ್ಟಿದ ಇನ್ನೊಂದು ಹೊಸ ಮನೆಯ ಮೇಲೆ ಬೀಳುತ್ತದೆ. ಅಂದರೆ ಇರುವೆಗಳು ಇನ್ನೊಂದು ಹೊಸ ಮನೆಯನ್ನು ಕಟ್ಟಿದ್ದವು ಮತ್ತು ಆ ಇರುವೆಗಳು ಹೊಸ ಮನೆಯಲ್ಲಿ ನೆಲೆಸಿದ್ದವು. ಈ ಹೊಸ ಮನೆ ತಮ್ಮ ಹಳೆಯ ಮನೆಯಿಂದ ಸ್ವಲ್ಪ ದೂರದಲ್ಲಿತ್ತು. ಅದೇ ಯುವಕನ ಕಣ್ಣು ಆ ಮನೆಯ ಮೇಲೆ ಬೀಳುತ್ತದೆ. ಹಾಗಾಗಿ ಈ ಇರುವೆಗಳು ಇಲ್ಲಿಂದ ಬೇರೆ ಕಡೆಗೆ ತಮ್ಮ ಮನೆಯನ್ನು ಬದಲಾಯಿಸುತ್ತಿವೆ ಎಂದು ಬಹುಶಃ ಮಹಾತ್ಮರಿಗೆ ತಿಳಿದಿತ್ತು ಎಂದು ಅವನು ಭಾವಿಸಿಕೊಳ್ಳುತ್ತಾನೆ. ಅದಕ್ಕಾಗಿಯೇ ನನ್ನನ್ನು 7ನೇ ದಿನಕ್ಕೆ ಬರಲು ಹೇಳಿದ್ದಾರೆ ಮತ್ತು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆ ಯುವಕನು ಆ ಇರುವೆಗಳ ಹೊಸ ಮನೆಯನ್ನು ಸಹ ಕೆಡವಲು ಪ್ರಾರಂಭಿಸುತ್ತಾನೆ. ಅಲ್ಲಿಗೆ ತಲುಪಿದಾಗ ಇರುವೆಗಳು ತಮ್ಮ ಕೆಲಸದಲ್ಲಿ ನಿರತವಾಗಿದ್ದವು. ಅವು ತನಗಾಗಿ ಆಹಾರವನ್ನು ಸಂಗ್ರಹಿಸುತ್ತಿದ್ದವು ಮತ್ತು ಇರುವೆಗಳು ಧಾನ್ಯಗಳನ್ನು ಸಂಗ್ರಹಿಸಿ ತಮ್ಮ ಹೊಸ ಮನೆಗೆ ತರುತ್ತಿದ್ದವು. ಈಗ ಇಲ್ಲಿ ಮತ್ತೆ ಯುವಕನ ಮನಸ್ಸು ಸ್ವಲ್ಪ ದುರ್ಬಲವಾಗುತ್ತದೆ. ಏಕೆಂದರೆ ಇರುವೆಗಳ ಮೇಲಿನ ಅನುಕಂಪ ಅವರ ಮನದಲ್ಲಿ ಮೂಡುತ್ತಿತ್ತು. ಅವನಿಗೆ ಇರುವೆಗಳ ಬಗ್ಗೆ ಕನಿಕರ ಬರುತ್ತಿತ್ತು. ಅವನು ಅವರಿಗೆ ಸಹಾಯ ಮಾಡಲು ಬಯಸುತ್ತಿದ್ದನು. ಆದರೆ ಬದಲಿಗೆ ಅವನು ಅವುಗಳಿಗೆ ನೋಯಿಸುತ್ತಿದ್ದನು. ಆದರೆ ಆ ಮಹಾತ್ಮರ ಮಾತನ್ನು ನೆನಪಿಸಿಕೊಂಡು ಮತ್ತೆ ಆ ಮನೆಯನ್ನು ಹಾಳು ಮಾಡಲು ಪ್ರಾರಂಭಿಸುತ್ತಾನೆ. ಈ ಬಾರಿ ಯಾವುದೇ ಇರುವೆಗಳು ಹಾನಿಯಾಗದಂತೆ ಬಹಳ ಎಚ್ಚರಿಕೆಯಿಂದ
ಆ ಮನೆಗಳನ್ನು ಹಾಳು ಮಾಡುತ್ತಾನೆ. ಮಹಾತ್ಮರು ಯಾವ ಇರುವೆಗಳಿಗೂ ತೊಂದರೆ ಕೊಡಬಾರದೆಂಬ ಷರತ್ತನ್ನು ಮೊದಲೇ ಹಾಕಿದ್ದರಿಂದ ಸ್ವಲ್ಪ ಸಮಯ ಹಿಡಿಯುತ್ತದೆ. ಅದಕ್ಕಾಗಿಯೇ ಅವನು ಇರುವೆಗಳ ಮನೆಗಳನ್ನು ಬಹಳ ಎಚ್ಚರಿಕೆಯಿಂದ ನಾಶಪಡಿಸಬೇಕಾಯಿತು. ನಂತರ ತುಂಬ ದುಃಖದ ಹೃದಯದಿಂದ ಈ ಬಾರಿ ಅವನು ಮೊದಲಿಗಿಂತ ಹೆಚ್ಚು ಅತೃಪ್ತನಾಗುತ್ತಾನೆ. ಏಕೆಂದರೆ ಅವನು ಇರುವೆಗಳ ಹೊಸ ಮನೆಯನ್ನು ಸಹ ನಾಶ ಮಾಡುತ್ತಾನೆ. ಅವನು ಆ ಇರುವೆಗಳನ್ನು ನೆಲೆಸಲು ಬಿಡುತ್ತಿರಲಿಲ್ಲ ಮತ್ತು ಅವನು ಈಗ ತನ್ನನ್ನು ತಾನು ದ್ವೇಷಿಸಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಆದರೂ ಆ ಮಹಾತ್ಮರ ಸಲಹೆಯನ್ನು ಅನುಸರಿಸಿ ದುಃಖದ ಹೃದಯದಿಂದ ತಮ್ಮ ಮನೆಗೆ ಹಿಂತಿರುಗುತ್ತಾನೆ. ಆ ರಾತ್ರಿ ಮಲಗುವ ಮುನ್ನ ತನ್ನನ್ನು ತಾನೇ ದ್ವೇಷಿಸಿಕೊಂಡು ಮತ್ತೆ ಮರುದಿನ ಬೆಳಗ್ಗೆ ಅಲ್ಲಿಗೆ ಹೋಗುತ್ತಾನೆ. ಈ ಬಾರಿ ಇರುವೆಗಳು ಹೊಸ ಜಾಗದಲ್ಲಿ ಮನೆ ಮಾಡಿದ್ದನ್ನು ಕಂಡು ಮತ್ತೊಮ್ಮೆ ಆಶ್ಚರ್ಯಗೊಳ್ಳುತ್ತಾನೆ. ಹಾಗಾಗಿ ಈಗ ಮೊದಲಿಗಿಂತ ಹೆಚ್ಚು ಶಕ್ತಿಯಿಂದ ಕೆಲಸ ಮಾಡುತ್ತಾನೆ. ಏಕೆಂದರೆ ಅವು ಒಂದೇ ರಾತ್ರಿಯಲ್ಲಿ ಮೊದಲಿಗಿಂತ ದೊಡ್ಡ ಮನೆಯನ್ನು ನಿರ್ಮಿಸಿದ್ದವು ಮತ್ತು ಅವು ಆಹಾರವನ್ನು ಸಂಗ್ರಹಿಸುವಲ್ಲಿ ನಿರತರಾಗಿದ್ದವು. ಇದನ್ನು ನೋಡಿದ ಮನುಷ್ಯನಿಗೆ ಈ ಇರುವೆಗಳು ಯಾವ ರೀತಿಯ ಮಣ್ಣಿನಿಂದ ಮಾಡಲ್ಪಟ್ಟಿದೆ ಎಂದು ಆಶ್ಚರ್ಯವಾಗುತ್ತದೆ. ನಾನು ಅವುಗಳನ್ನು ಇಲ್ಲಿಂದ ಓಡಿಸಲು ಮತ್ತೆ ಮತ್ತೆ ಪ್ರಯತ್ನಿಸುತ್ತಿದ್ದೇನೆ ಮತ್ತು ಅವು ಅಲ್ಲಿಯೇ ಮನೆ ಮಾಡುತ್ತಿವೆ. ನಾನು ಅವುಗಳನ್ನು ಇಲ್ಲಿ ನೆಲೆಸಲು ಬಿಡುವುದಿಲ್ಲ ಎಂದು ಅವುಗಳಿಗೆ ತಿಳಿಯುತ್ತಿಲ್ಲವೇ? ಇದು ಇರುವೆ, ಇದು ತುಂಬ ಚಿಕ್ಕದಾಗಿ ಕಾಣುತ್ತದೆ, ಆದರೆ ಈಗಲೂ ಅವು ನನ್ನಿಂದ ಸೋಲನ್ನು ಒಪ್ಪಿಕೊಳ್ಳುತ್ತಿಲ್ಲ. ಇದು ಬಹಳ ಆಶ್ಚರ್ಯಕರ ಸಂಗತಿಯಾಗಿದೆ. ಮತ್ತು ಈ ಬಾರಿ ಕೋಪದಿಂದ ಆ ಮನೆಯನ್ನು ನಾಶ ಮಾಡಲು ಪ್ರಾರಂಭಿಸುತ್ತಾನೆ. ಆದರೆ ಈ ಬಾರಿ ನಾಶ ಮಾಡುವಾಗ ಕೆಲವು ಇರುವೆಗಳು ಅಲ್ಲಿಯೇ ಸತ್ತು ಹೋಗುತ್ತವೆ. ಅವನ ಕಾಲುಗಳ ಕೆಳಗೆ ಪುಡಿ ಪುಡಿಯಾಗಿ ನುಜ್ಜು ನುಜ್ಜಾಗಿ ತನ್ನ ಅಹಂಕಾರದಿಂದ ಹೊರಬಂದಾಗ ಅವನು ತನ್ನ ಕೋಪದಲ್ಲಿ ಆ ಇರುವೆಗಳಿಗೆ ಎಷ್ಟು ಹಾನಿ ಮಾಡಿದ್ದಾನೆ ಎಂದು ಅರ್ಥವಾಗುತ್ತದೆ. ಅವನ ಹೃದಯವು ಪಶ್ಚಾತ್ತಾಪದಿಂದ ತುಂಬುತ್ತದೆ ಮತ್ತು ಅವನು ಅಳುತ್ತಾ ತನ್ನ ಮನೆಯ ಕಡೆಗೆ ಹೋಗುತ್ತಾನೆ. ರಾತ್ರಿ ಮಲಗುವಾಗ ನಾನು ಆ ಇರುವೆಗಳಿಗೆ ತುಂಬ ಹಿಂಸೆ ಕೊಟ್ಟೆ, ಈಗ ಇದಕ್ಕಿಂತ ಹೆಚ್ಚಿನ ಹಿಂಸೆ ಮಾಡಲಾರೆ ಎಂದು ಯೋಚಿಸಿ ಆ ಇರುವೆಗಳಿಗೆ ತನ್ನ ಮನೆಯಿಂದ ಸ್ವಲ್ಪ ಹಿಟ್ಟು ತೆಗೆದುಕೊಂಡು ಮರುದಿನ ಅದೇ ಬೆಟ್ಟವನ್ನು ತಲುಪುತ್ತಾನೆ. ಇಂದು ಅವನು ಆ ಇರುವೆಗಳ ಬಗ್ಗೆ ಪೂಜ್ಯ ಭಾವನೆ ಮತ್ತು ಅನುಕಂಪ ಮೂಡುತ್ತದೆ. ಇಂದು ಅವನು ಅವುಗಳಿಗೆ ಸಹಾಯ ಮಾಡಲು ಬಯಸುತ್ತಾನೆ. ನಂತರ ಇರುವೆಗಳು ಮತ್ತೆ ತಮ್ಮ ಹೊಸ ಮನೆ ಕಟ್ಟುವುದರಲ್ಲಿ ನಿರತರಾಗಿದ್ದವು. ಬಹಳ ಕರುಣೆಯಿಂದ ತಾನು ತಂದ ಹಿಟ್ಟಿನಿಂದ ಇರುವೆಗಳಿಗೆ ಉಣ್ಣಬಡಿಸಿ ಮುಂದಿನ 3 ದಿನಗಳ ಕಾಲ ಅದನ್ನು ಮುಂದುವರಿಸುತ್ತಾನೆ. ಅವನು ಪ್ರತಿದಿನ ಬೆಳಗ್ಗೆ ಹೋಗಿ ಇರುವೆಗಳಿಗೆ ತನ್ನ ಕೈಗಳಿಂದ ಹಿಟ್ಟು ತಿನ್ನಿಸುತ್ತಿದ್ದನು ಮತ್ತು 7 ದಿನಗಳ ನಂತರ ಆ ಯುವಕನು ಆ ಮಹಾತ್ಮರನ್ನು ತಲುಪುತ್ತಾನೆ ಮತ್ತು ಕೈಗಳನ್ನು ಮಡಚಿ, ಓ ಮಹಾತ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಹೇಳುತ್ತಾನೆ. ನಾನು ಇರುವೆಗಳ ಮನೆಗಳನ್ನು ಹಾಳು ಮಾಡಲು ಬಹಳ ಪ್ರಯತ್ನಿಸಿದೆ ಮತ್ತು ನಾನು ಇರುವೆಗಳ ಮನೆಯನ್ನು ಒಮ್ಮೆ ಅಲ್ಲ ಆದರೆ 4 ಬಾರಿ ನಾಶಪಡಿಸಿದೆ. ಅವರ ಮನೆಯನ್ನು ಕೆಡವಲು ಸಾಧ್ಯವಾಗಲಿಲ್ಲ. ನಾನು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲಿಲ್ಲ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಮತ್ತು ಪ್ರತಿಯಾಗಿ ನೀವು ನನ್ನ ಕೆಟ್ಟ ಸಮಯದಿಂದ ಹೊರಬರುವ ಮಾರ್ಗಗಳನ್ನು ನನಗೆ ಹೇಳುವುದಿಲ್ಲ. ಆದರೆ ಅದರ ಬಗ್ಗೆ ನನಗೆ ಯಾವುದೇ ವಿಷಾದವಿಲ್ಲ. ನಾನು ಸರಿಯಾದ ಕೆಲಸವನ್ನು ಮಾಡಿದ್ದೇನೆ ಎಂದು ನಾನು ಭಾವಿಸುತ್ತೇನೆ. ಹಾಗಾಗಿ ನಿಮ್ಮಿಂದ ಅನುಮತಿ ಪಡೆದು ಹಿಂತಿರುಗುತ್ತೇನೆ. ದಯವಿಟ್ಟು ನನ್ನ ಮನೆಗೆ ಹಿಂತಿರುಗಲು ನನಗೆ ಅವಕಾಶ ಮಾಡಿಕೊಡಿ. ಇದನ್ನು ಕೇಳಿದ ಮಹಾತ್ಮರು ಮುಗುಳ್ನಗುತ್ತಾ ಹೇಳುತ್ತಾರೆ, ಹೇ ಮಗನೇ, ನೀನು ಎಲ್ಲಿಗೆ ಹೋಗುತ್ತೀಯಾ? ಸ್ವಲ್ಪ ಉಪಹಾರವನ್ನಾದರೂ ಮಾಡು, ಸ್ವಲ್ಪ ಹೊತ್ತು ಇರು, ನಂತರ ಹೊರಟು ಹೋಗು ಎಂದು ಹೇಳುತ್ತಾರೆ. ನಂತರ ಮಹಾತ್ಮರು ಆ ಯುವಕನಿಗೆ ನೀರು ಕೊಡುತ್ತಾರೆ. ಮಹಾತ್ಮರು ನೀರು ಕೊಟ್ಟು ನಂತರ ಕೇಳುತ್ತಾರೆ, ಇರುವೆಗಳ ಮನೆಯನ್ನು ಏಕೆ ನಾಶ ಮಾಡಲು ಸಾಧ್ಯವಾಗಲಿಲ್ಲ? ಮತ್ತು ಆ ಇರುವೆಗಳು ಚಿಕ್ಕವು, ನೀನು ತುಂಬ ದೊಡ್ಡವನು, ಇನ್ನು ಆ ಸಣ್ಣ ಇರುವೆಗಳ ಮನೆಯನ್ನು ನಾಶ
ನಾಶ ಮಾಡಲು ನಿನಗೆ ಸಾಧ್ಯವಾಗಲಿಲ್ಲವೇ? ಎಲ್ಲಿ ನಿನ್ನ ಶಕ್ತಿ ಎಂದು ಕೇಳುತ್ತಾರೆ. ಆಗ ಯುವಕನು ಹೇಳುತ್ತಾನೆ, ನಾನು ಆ ಇರುವೆಗಳ ಮನೆಯನ್ನು ನಾಶ ಮಾಡಲು ಪ್ರಯತ್ನಿಸಿದೆ. ಒಮ್ಮೆ ಅಲ್ಲ, ಬಹಳ ಪ್ರಯತ್ನ ಮಾಡಿದೆ. ನನ್ನ ಕೋಪದಲ್ಲಿ ನಾನು ಆ ಇರುವೆಗಳಿಗೂ ಸಹ ಹಾನಿ ಮಾಡಿದೆ. ಆ ದಿನವೇ ನಾನು ಯೋಚಿಸಿದ್ದು, ನಾನೇಕೆ ಅವುಗಳಿಗೆ ನೋಯಿಸುತ್ತಿದ್ದೇನೆ, ನಾನು ಅವುಗಳಿಗೆ ಏಕೆ ಇಷ್ಟೊಂದು ತೊಂದರೆ ಕೊಡುತ್ತಿದ್ದೇನೆ, ಮತ್ತು ಆ ದಿನದಿಂದಲೇ ನಾನು ಅವುಗಳಿಗೆ ಹಾನಿ ಮಾಡುವ ಬದಲು ಅವುಗಳಿಗೆ ಸಹಾಯ ಮಾಡಲು ಪ್ರಾರಂಭಿಸಿದೆ. ಇದನ್ನು ಕೇಳಿದ ಮಹಾತ್ಮರು, ಇದು ಕಲಿಯುವ ವಿಷಯವೆಂದು ಹೇಳುತ್ತಾರೆ. ಒಂದು ಸಣ್ಣ ಇರುವೆ ನಮಗೆ ಜೀವನದ ಸಂದೇಶವನ್ನು ನೀಡುತ್ತದೆ, ಮತ್ತು ಆ ಇರುವೆಗಳ ಮನೆಗಳನ್ನು ಹಾಳು ಮಾಡಲು ನಾನು ನಿನ್ನನ್ನು ಕಳುಹಿಸಿರಲಿಲ್ಲ. ನೀನು ಆ ಇರುವೆಗಳಿಂದ ಏನನ್ನಾದರೂ ಕಲಿಯಲಿ ಎಂದು ನಿನ್ನನ್ನು ಕಳುಹಿಸಿದ್ದೆ. ಆ ಇರುವೆಗಳಿಂದ ನೀನು ಕಲಿತ ಪಾಠವೇನು ಎಂದು ಹೇಳಬಲ್ಲೆಯಾ ಎಂದು ಕೇಳುತ್ತಾರೆ. ಇದನ್ನು ಕೇಳಿದ ಯುವಕ ಇಡೀ ಕಥೆಯನ್ನು ಹೇಳುತ್ತಾನೆ. ಇಡೀ ಕಥೆಯನ್ನು ಕೇಳಿದ ನಂತರ ಮಹಾತ್ಮರು ನಗುತ್ತಾ ಹೇಳುತ್ತಾರೆ, ಮಗ, ಈ ಇರುವೆಗಳಿಂದ ನೀನು ಕಲಿಯಬೇಕಾದ ಮೊದಲ ಪಾಠವೆಂದರೆ ನೀನು ಅವರ ಮನೆಯನ್ನು ನಾಶ ಮಾಡಲು ಹಲವಾರು ಬಾರಿ ಪ್ರಯತ್ನಿಸಿದ್ದೀಯಾ. ಅವರ ಮನೆಯನ್ನು ಧ್ವಂಸ ಮಾಡಲು ಎಷ್ಟು ಪ್ರಯತ್ನಗಳನ್ನು ನಡೆದಿವೆ. ಆದರೆ ಪ್ರತಿ ಬಾರಿಯೂ ತನ್ನ ಹೊಸ ಮನೆಯನ್ನು ಕಟ್ಟುತ್ತಿದ್ದವು. ಅವು ಎಂದಿಗೂ ಬಿಡಲಿಲ್ಲ. ಅವು ತಮ್ಮ ಸೋಲನ್ನು ಒಪ್ಪಿಕೊಂಡಿದ್ದರೆ ಅಲ್ಲಿ ನಿನಗೆ ಆ ಇರುವೆಗಳು ಸಿಗುತ್ತಿರಲಿಲ್ಲ. ಇದು ದಕ್ಷತೆಯ ಹೆಸರು, ಇದು ಕಠಿಣ ಪರಿಶ್ರಮದ ಹೆಸರು. ಆದರೆ ನಾವು ಮನುಷ್ಯರು ಒಮ್ಮೆ ಅಥವಾ ಎರಡು ಬಾರಿ ಸೋತ ನಂತರ ಒಡೆದು ಹೋಗುತ್ತೇವೆ, ಹತಾಶರಾಗುತ್ತೇವೆ, ಮತ್ತು ನಾವು ನಂತರ ಜೀವನದಲ್ಲಿ ಪ್ರಯತ್ನಗಳನ್ನು ಮಾಡುವುದನ್ನು ಬಿಡುತ್ತೇವೆ. ಮತ್ತು ಕೆಲವರು ತಮ್ಮ ಜೀವನವನ್ನು ಕೊನೆಗೊಳಿಸಲು ಪ್ರಯತ್ನಿಸುತ್ತಾರೆ. ಆದರೆ ನೀವು ಹೊಂದಿರುವ ಪ್ರಾಣಿಗಳಲ್ಲಿ ನೀವು ಗಮನಿಸಿರಬಹುದು, ಮತ್ತು ಅವು ತಮ್ಮ ಜೀವನವನ್ನು ಎಂದಿಗೂ ಕೊನೆಗೊಳಿಸಲು ಸಾಧ್ಯವಿಲ್ಲ. ಏಕೆಂದರೆ ಪ್ರಾಣಿಯು ಆತ್ಮಹತ್ಯೆ ಮಾಡಿಕೊಂಡಿರುವುದನ್ನು ನೀನು ಎಂದಾದರೂ ಕೇಳಿದೆಯಾ? ಇಲ್ಲ. ಪ್ರಾಣಿಯು ಎಷ್ಟೇ ಹಸಿದಿರಲಿ ಅಥವಾ ದುಃಖಿತವಾಗಿದ್ದರೂ ಅದು ಯಾವಾಗಲೂ ತನ್ನ ಪ್ರಾಣಕ್ಕಾಗಿ ಹೋರಾಡುತ್ತಲೇ ಇರುತ್ತದೆ. ಆದರೆ ಮತ್ತೊಂದೆಡೆ ನಾವು ಮನುಷ್ಯರು, ನಾವು ಹತಾಶರಾದಾಗ ನಮ್ಮ ಜೀವನವನ್ನು ಕೊನೆಗೊಳಿಸಿಕೊಳ್ಳಲು ಬಯಸುತ್ತೇವೆ. ಆದರೆ ನಾವು ಹಾಗೆ ಮಾಡಬಾರದು. ಜೀವನವೇ ಕೆಲಸ ಮಾಡುವ ಹೆಸರೇ ಜೀವನ, ಮತ್ತು ಸಾವು ಕೊನೆಯ ವಿಶ್ರಾಂತಿ, ಅಂತಿಮ ವಿಶ್ರಾಂತಿ. ಅದಕ್ಕಾಗಿಯೇ ಸಾವಿನ ಮೊದಲು ಕೆಲಸವನ್ನು ಎಂದಿಗೂ ನಿಲ್ಲಿಸಬೇಡಿ. ಏಕೆಂದರೆ ಮರಣದ ನಂತರ ನೀವು ಅಂತಿಮ ವಿಶ್ರಾಂತಿಗೆ ಹೋಗುತ್ತೀರಿ. ಹಾಗಾದರೆ ನೀವು ಅದಕ್ಕಿಂತ ಮೊದಲು ಕೆಲಸವನ್ನು ಏಕೆ ಬಿಡುತ್ತೀರಿ? ನೀವು ಏಕೆ ಹತಾಶರಾಗುತ್ತೀರಿ? ನಿಮ್ಮ ಒಂದು ಮನೆ ಒಡೆದರೆ ಇನ್ನೊಂದು ಮನೆ ಕಟ್ಟಲು ಪ್ರಯತ್ನಿಸಿ, ಮತ್ತು ಪ್ರಯತ್ನಿಸುವವರು ಎಂದಿಗೂ ಸೋಲಲೇ ಇಲ್ಲ. ಆ ಇರುವೆಗಳಿಂದ ನೀವು ಇದನ್ನು ನೋಡಿದ್ದೀರಿ. ಮತ್ತು ಆ ಇರುವೆಗಳು ನಿಮಗೆ ಹೋಲಿಸಿದರೆ ತುಂಬ ಚಿಕ್ಕದಾಗಿ ಕಾಣುತ್ತವೆ, ಮತ್ತು ನೀವು ತುಂಬ ದೊಡ್ಡವರು. ಆದರೆ ಅವರ ಮನಸ್ಸು ನಿಮಗಿಂತ ತುಂಬ ದೊಡ್ಡದಾಗಿದೆ, ತುಂಬ ವಿಶಾಲವಾಗಿದೆ. ಎಷ್ಟೋ ಸಲ ಮನೆ ಒಡೆದರೂ ಆ ಇರುವೆಗಳು ಬಿಡಲೇ ಇಲ್ಲ. ಇಲ್ಲಿಂದ ಇನ್ನೊಂದು ಪಾಠ ಕಲಿಯಬೇಕು ಎನ್ನುವ ದೃಢ ಸಂಕಲ್ಪವಾಗುತ್ತದೆ. ನಮಗೆ ಕೆಟ್ಟ ಸಮಯ ಬಂದಾಗಲೆಲ್ಲ ಈ ಸಮಯವು ಎಂದಿಗೂ ಹೋಗುವುದಿಲ್ಲವೆಂದು ನಾವು ಭಾವಿಸುತ್ತೇವೆ. ಈ ಸಮಯವು ನಮ್ಮ ಜೀವನವನ್ನು ಹಾಳು ಮಾಡುತ್ತದೆ, ನನ್ನನ್ನು ಎಂದಿಗೂ ಬದುಕಲು ಬಿಡುವುದಿಲ್ಲ. ಮತ್ತು ವಾಸ್ತವದಲ್ಲಿ ಅಸ್ತಿತ್ವವಿಲ್ಲದ ನನ್ನ ಈ ಆಲೋಚನೆಗಳೊಂದಿಗೆ, ಅವು ಕೇವಲ ಆಲೋಚನೆಗಳು, ನಮ್ಮ ಮನಸ್ಸನ್ನು ದುಃಖಗೊಳಿಸುತ್ತದೆ, ಮತ್ತು ಅದಕ್ಕಾಗಿಯೇ ನಾವು ಪ್ರಯತ್ನಿಸುವುದನ್ನು ನಿಲ್ಲಿಸುತ್ತೇವೆ. ಆದರೆ ನಿಸರ್ಗ ನಮಗೆ ಮತ್ತೆ ಮತ್ತೆ ಕೆಡಿಸುತ್ತದೆ ಎಂದು ನೀವೇ ಯೋಚಿಸಿ. ಆದರೆ ಎಷ್ಟು ದಿನ ಮತ್ತೆ ಮತ್ತೆ ಎದ್ದು ಹೊಸ ಪ್ರಯತ್ನಗಳನ್ನು ಮಾಡುತ್ತಾ ಹೋದರೆ ಪ್ರಕೃತಿಯು ನಮ್ಮೆದುರು ಮಂಡಿಯೂರುತ್ತದೆ, ಮತ್ತು ಮುಂದೊಂದು ದಿನ ಅದು ಕೂಡ ನಮಗೆ ದಯೆ ತೋರಿ ಎಲ್ಲವನ್ನು ಕೊಡಲು ಪ್ರಾರಂಭಿಸುತ್ತದೆ. ನಾವು ಯಾವತ್ತೂ ಏನನ್ನು ಬಯಸುವುದಿಲ್ಲ. ನೀವು ಆ ಇರುವೆಗಳನ್ನು ನಾಶ ಮಾಡಲು ಬಂದಿದ್ದೀರಿ ಎಂದು ನೀವೇ ನೋಡಿದ್ದೀರಿ. ಆದರೆ ನಂತರ ನೀವು ಆ ಇರುವೆಗಳಿಗೆ ಧಾನ್ಯ ಮತ್ತು ಹಿಟ್ಟನ್ನು ನೀಡಲು ಪ್ರಾರಂಭಿಸಿದ್ದೀರಿ. ಈ ಇರುವೆಗಳು ಸೋಲನ್ನು ಒಪ್ಪಿಕೊಳ್ಳದಿರುವುದನ್ನು ಕಂಡು ನೀನು ದಯೆ ತೋರಿದ್ದೀಯಾ. ಹಾಗೆಯೇ
ನೀನು ಸಹ ನಿನ್ನ ಜೀವನದಲ್ಲಿ ಎಂದಿಗೂ ಬಿಟ್ಟುಕೊಡದಿದ್ದರೆ ಒಂದು ದಿನ ಈ ಪ್ರಕೃತಿಯು ನಿಮ್ಮ ಜೀವನದಲ್ಲಿ ನೀವು ಸಾಧಿಸಲು ಬಯಸಿದ ಎಲ್ಲವನ್ನು ನೀಡುತ್ತದೆ. ಅದಕ್ಕಾಗಿಯೇ 2 ಪಾಠಗಳನ್ನು ನೆನಪಿನಲ್ಲಿಡಿ. ಕಠಿಣ ಪರಿಶ್ರಮವನ್ನು ಮುಂದುವರಿಸಿ ಮತ್ತು ಎರಡನೆಯದಾಗಿ ಒಂದು ದಿನ ಪ್ರಕೃತಿಯು ಖಂಡಿತವಾಗಿಯೂ ನಿಮ್ಮ ಕೆಲಸದ ಫಲಿತಾಂಶಗಳನ್ನು ನೀಡುತ್ತದೆ. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ? ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್. ಇಷ್ಟು ದಿನ ಜಾಲತಾಣಗಳಲ್ಲಿ ಕೇಳಿದ ಅತಿ ಹೆಚ್ಚು ಧ್ವನಿಗಳಲ್ಲಿ ಈ ಧ್ವನಿಯು ಒಂದಾಗಿದೆ. ನಮ್ಮ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.